ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಂತೂ ಏನು ಬಿಸಿಲು ಮಾರಾಯ. ನಾನಂತೂ ಹೊರಗಡೆ ಹೋಗಿ ಕಲ್ಲಂಗಡಿ ಹಣ್ಣು ತಗೊಬಂದು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಅತಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಸೀಸನಲ್ ಫ್ರೂಟ್ಸ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಕೆಲವೊಬ್ಬರು ಈ ಕಲ್ಲಂಗಡಿ ಹಣ್ಣಿಗೂ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಿದ್ದಾರೆ ಅಂತ ಎಲ್ಲ ವೈರಲ್ ಮಾಡ್ತಿದ್ದಾರೆ. ಬಟ್ ಅದು ಕೆಲವೊಬ್ಬರು ನಿಜ ಅಂತಾರೆ, ಕೆಲವೊಬ್ರು ಇಲ್ಲ ಅಂತಾರೆ. ನೀವು ಆದಷ್ಟು ಗೊತ್ತಿರೋ ಅಂಗಡಿಗಳಲ್ಲಿ ಹಣ್ಣು ತಗೊಂಡು ನೋಡಿ ತಿನ್ನಿ. ಜ್ಯೂಸ್ಗೆ ಹಣ್ಣನ್ನು ಸಣ್ಣ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಪ್ಲೇಟಲ್ಲಿ ಈ ಥರ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಈ ಸ್ಲ್ಯಾಶ್ ಥರ ಆಗಂಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಏನಕ್ಕೆ ಅಂತ ಹೇಳ್ತೀನಿ, ಮುಂದೆ ನೋಡಿ. ಈ ಕಲ್ಲಂಗಡಿ ಹಣ್ಣಿನ ಬೀಜನ ಯಾವತ್ತೂ ಸಪ್ರೇಟ್ ಮಾಡಿ ಎಸೆಯೋಕ್ಕೆ ಹೋಗಬೇಡಿ. ಅದರಲ್ಲೂ ಕಬ್ಬಿಣದ ಅಂಶ ಇರುತ್ತೆ. ಮತ್ತು ಈ ಜ್ಯೂಸ್ಗೆ ನಾನು ತುಂಬ ಬಿಸಿಲಿರೋದ್ರಿಂದ ಐಸ್ ಕ್ಯೂಬ್ನ ಬಳಸ್ತಾ ಇದ್ದೀನಿ. ನಿಮಗೆ ಅವೈಲಬಲ್ ಇದ್ದರೆ ಬಳಸಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಮತ್ತು ಶುಗರ್ನ ಹಾಕ್ತಿದ್ದೀನಿ. ನಾನು ಒಂದು 2 ಸ್ಪೂನ್ ಶುಗರ್ನ ಹಾಕ್ತಿದ್ದೀನಿ. ನೀವು ಅಷ್ಟೇ ಸ್ಕಿಪ್ ಮಾಡದಿದ್ರೆ ಮಾಡಿ. ಮಿಕ್ಸಿಲಿ ರುಬ್ಬಿದ್ದೀನಿ ಮತ್ತು 2 ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಚಿಕ್ಕದಾಗಿ ಸ್ಲ್ಯಾಶ್ ಮಾಡಿರೋದನ್ನು ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಈ ಥರ ಇದ್ದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂತ ಹಾಕಿದ್ದೀನಿ. ಜ್ಯೂಸ್ ರೆಡಿಯಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.